ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಅದರ ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇ ಕಥಾಯ ಶ್ರುತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ವಾರ ಭವಿಷ್ಯ ಪ್ರಾರಂಭ ಮಾಡುವ ಮುನ್ನ ಈ ಒಂದು ವಾರ ನಾವು ತಿಳಿಬಹುದಾದ ಒಂದು ಒಳ್ಳೆಯ ಮಾತು ಗಮನಿಸಿ. ನಮಗೆ ನಾಲಿಗೆ ಮೇಲೆ ಒಂದು ಹಿಡಿತ ಇರಬೇಕು ಅಂತಕ್ಕಂಥದ್ದನ್ನು ಸೂಚಿಸುತ್ತಿದ್ದು, ರಸನಾಂ ಚಪಲಾಂ ನಿತ್ಯಂ ಸಮಾರ್ಧ ಸ್ಥಳವಾಸಿನಿ ಧೀಧಾಂನೈವ ನಿಬಧ್ನೀಯಾತ್. ಅಲ್ಲಿ ನಿಬಧ್ನೀಯಾತ್ ಅಂತಂದರೆ ಕಂಟ್ರೋಲ್ ಮಾಡಬೇಕು ಅಂತ. ಯಾವುದರಿಂದ ಅಂದರೆ ಧೀಧಾಂನೈವ ಅಂತ. ಧೀ ಅಂದರೆ ಬುದ್ಧಿಶಕ್ತಿಯಿಂದ. ಪ್ರಸ್ಖಲಿತೀಂ ಪದೇ ಪದೇ, ಯಾವಾಗಲೂ ಸದಾ ಜಾರ್ತಾ ಇರ್ತಲ್ಲ ನಾಲಿಗೆ. ಯಾಕೆ ಅಂದರೆ ಅದು ಒದ್ದೆಯಾದ ಸ್ಥಳದಲ್ಲಿ ಇದೆ ಅನ್ನೋ ಕಾರಣಕ್ಕೆ. ನಾಲಿಗೆ ಇರತಕ್ಕಂಥದ್ದು ಒಂದು ಒದ್ದೆಯ ಸ್ಥಳದಲ್ಲಿ, ಹೀಗಾಗಿ ಅದು ಸದಾ ಜಾರ್ತಾ ಇರುತ್ತೆ. ಜಾರೋ ಮೂಲಕ ಏನೋ ಒಂದು ಮಾತುಗಳು ಬಂದುಬಿಡುತ್ತೆ ಹೊರಗಡೆ. ಅದು ಇನ್ನೊಬ್ಬರಿಗೆ ಹರ್ಟ್ ಮಾಡುತ್ತೆ, ಇನ್ನೊಬ್ಬರಿಗೆ ಚುಚ್ಚತ್ತೆ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ಥರದೊಂದು ನೋವನ್ನು ಕೊಡುತ್ತೆ ಒಂದು ಮಾತು, ಒಂದು ಕೆಟ್ಟ ಮಾತು ಅಥವಾ ಒಂದು ತೀವ್ರವಾದ ತೀಕ್ಷ್ಣವಾದ ಮಾತು. ಅದು ಜಾರ್ತಾ ಇರುತ್ತೆ. ಹಾಗಾಗಿ ಅದನ್ನು ಬುದ್ಧಿ ವಿವೇಕ ಅಂತಕ್ಕಂಥ ಒಂದು ಹಗ್ಗದಿಂದ ಸದಾಕಾಲ ಈ ಕ್ಷಣ ಮತ್ತಿನ್ನೇನು ಮಾತಾಡ್ತೀನೋ, ಆಮೇಲೆ ಇನ್ನೇನು ಮಾತಾಡ್ತೀನೋ, ಆ ಕಾರಣದಿಂದ ಪ್ರತಿ ಕ್ಷಣ ಅದನ್ನು ವಿವೇಕ ಅನ್ನೋ ಹಗ್ಗದಿಂದ ಕಟ್ಟಿಡಬೇಕಂತೆ. ಆಗ ಸಾಮಾನ್ಯವಾಗಿ ನಾವು ಎಲ್ಲೆಲ್ಲಿ ಇರ್ತೀವೋ ಅಲ್ಲಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ಸೂಚಿಸುತ್ತೆ. ತುಂಬ ಒಳ್ಳೆಯ ಮಾತು. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಮಿತ್ರ ಬಾಂಧವ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ಅಂತ ಇನ್ನೊಂದು ಒಂದು ಉಕ್ತಿ ಇದೆ. ಲಕ್ಷ್ಮಿ ಎಲ್ಲಿ ನೆಲೆಸಿದ್ದಾಳೆ ಅಂದರೆ ನಾಲಿಗೆಯಲ್ಲೇ ನೆಲೆಸಿದ್ದಾಳೆ. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ನಾಲಿಗೆ ತುದಿಯಲ್ಲಿರ್ತಾಳಂತೆ. ಜಿಹ್ವಾಗ್ರೆ ಮಿತ್ರ ಬಾಂಧವ, ಅಲ್ಲೇ ನಾಲಿಗೆ ತುದಿಯಲ್ಲೇ ಎಲ್ಲ ಮಿತ್ರ ಬಾಂಧವರೆಲ್ಲ ಇರ್ತಾರೆ. ಬಂಧನಂ ಮರಣಂ ಧ್ರುವಂ ಅಂತಲೂ ಹೇಳುತ್ತೆ. ಹೀಗಾಗಿ ಮಾತು ಅನ್ನೋದು ನಾಲಿಗೆ ಮೇಲೆ ನಿಂತಿರದೆ. ಹೀಗಾಗಿ ನಾವು ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು, ಅದನ್ನು ಸೂಚಿಸ್ತಾ ಇದೆ. ಮಾತೆ ಮುತ್ತು, ಮಾತೆ ಮೃತ್ಯು ಅಂತಲೂ ಮಾತಿದೆಯಲ್ಲ. ನಮ್ಮ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಹೀಗಾಗಿ ಮಾತು ಹಾಗಿರಬೇಕು. ಬಸವಣ್ಣವರು ಹೇಳ್ತಾರಲ್ಲ, ಲಿಂಗಮೆಚ್ಚಹುದಹುದು ಎನ್ನಬೇಕು ಅಂತ. ಆ ರೀತಿಯಲ್ಲಿ ಮಾತಿದ್ದರೆ ಬಹಳ ಒಳ್ಳೆಯದು. ಅದು ಕಳೆಗಟ್ಟಿಸುತ್ತೆ ಮತ್ತು ನಮ್ಮನ್ನು ಅದು ದೊಡ್ಡವರನ್ನಾಗಿ ಮಾಡಿಸುತ್ತೆ. ಹೀಗಾಗಿ ನಾವಾಡುವ ಮಾತು ಸಂದರ್ಭ ಸಮಯೋಚಿತವಾಗಿ, ಯಾವ ಸ್ಥಳದಲ್ಲಿದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಯಾವುದೋ ಸಂದರ್ಭದಲ್ಲಿ ಒಂದು ಸಭೆಯಲ್ಲೋ ಮತ್ತೊಂದು ಇರುವಾಗ ಅನಗತ್ಯ ಮಾತುಗಳನ್ನು ಆಡ್ತಕ್ಕಂಥದ್ದಲ್ಲ. ಆ ಮಟ್ಟಿಗಿನ ಸಭಾ ಸಂಯಮ ಅಂತಾರಲ್ಲ, ಅದು ಪ್ರತಿಯೊಬ್ಬರು ತಂದುಕೊಳ್ಬೇಕಾಗತ್ತೆ. ಕೆಲವರಿಗೆ ಗೊತ್ತಾಗಲ್ಲ ಪಾಪ, ಯಾವ ಸ್ಥಳದಲ್ಲಿರ್ತೀವಿ, ಏನು ಮಾತಾಡ್ತಾ ಇದ್ದೀವಿ, ಅರಿವಿಗೆ ಬರದ ಹಾಗೆ ಮಾತಾಡ್ತಾ ಇರ್ತಾರೆ. ಅಂಥವ್ರನ್ನ ಭಗವಂತನೇ ಕಾಪಾಡಬೇಕು. ಅವರಿಗೆ ಬುದ್ಧಿ ಕೊಡು. ಯಾರು ಹೇಳಿದ್ರು ಮಾತು ಕೇಳಲ್ಲ ಕೆಲವರು. ಅವರ ಅವಿವೇಕ ಜಾಗೃತವಾಗಿ ಹಾಗೆ ವರ್ತನೆ ಮಾಡ್ತಾ ಇರ್ತಾರೆ. ಇದಕ್ಕೆ ಏನು ಮಾಡೋದಪ್ಪ ಅಂದರೆ, ಅಕ್ಕಪಕ್ಕದವರು ಹತ್ತಿರದವರು ತಿಳಿ ಹೇಳಬೇಕು. ಸ್ವಲ್ಪ ಮಾತು ಆಡಬೇಡಿ, ಸ್ವಲ್ಪ ಸೈಲೆಂಟಾಗಿರಿ, ಸ್ವಲ್ಪ ಮೌನವಾಗಿರಿ ಅಂತ ಹೇಳಬೇಕಾಗತ್ತೆ. ಅಂತೂ ನಾಲಿಗೆ ಜಾರುವ ಸ್ಥಳ ಆದ್ದರಿಂದಾಗಿ ವಿವೇಕದಿಂದ ಅದನ್ನು ಕಟ್ಟಾಕೋ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರು ಮಾಡಿಸ್ಬೇಕು, ಪ್ರಯತ್ನ ಮಾಡ್ತಲೇ ಇರಬೇಕಿದು. ಇದು ಈ ವಾರದ ಮಾತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಲ್ಲಿ ಮಾತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ಶಾಸ್ತ್ರಿಗಳೇ, ಇಡೀ ವಾರ ಏನೆಲ್ಲ ವಿಶೇಷತೆಗಳಿದೆ? ಈ ವಾರದ ವಿಶೇಷತೆಯನ್ನು ಗಮನಿಸೋಣ. ತುಂಬ ಮುಖ್ಯವಾದ ಅಂಶಗಳನ್ನು ಕಾಣ್ತೀವಿ. ಪ್ರಧಾನವಾಗಿ ನೀವು ಕೋಷ್ಟಕ ನೋಡಿ, ಸೂರ್ಯ ಸಂಕ್ರಮಣದಿಂದ ಪ್ರಾರಂಭವಾಗುತ್ತೆ. ಈ ದಿವಸವೇ ರಾಶಿಗೆ ಮಧ್ಯ ತಡರಾತ್ರಿಯ ನಂತರದಲ್ಲಿ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಆದರೆ ನಾಳೆ ಸೌರ ಯುಗಾದಿಯನ್ನು ನಾವು ಗುರುತಿಸ್ತೀವಿ. ಚಂದ್ರನ ವಾರದಲ್ಲಿ ಬಂದಿದೆ ಸೌರ ಯುಗಾದಿ. ಹೀಗಾಗಿ ಚಂದ್ರನೇ ಮಂತ್ರಿ, ಅದನ್ನೆಲ್ಲ ನಾವು ಯುಗಾದಿಯ ಹಬ್ಬ ದಿವಸ ನೋಡಿದ್ವಿ. ಸೌರ ಯುಗಾದಿಯನ್ನು ಆಚರಿಸ್ತೀವಿ ಈ ಒಂದು ವಾರದಲ್ಲಿ. ಮತ್ತು 16ನೇ ತಾರೀಕು ಬುಧವಾರ ಸಂಕಷ್ಟ ಚೌತಿಯನ್ನು ಕಾಣ್ತೀವಿ.
ಅದು ಈ ವಾರದಲ್ಲಿ ನಾವು ಕಾಣ್ತಕ್ಕಂತಹ ಪ್ರಧಾನವಾದ ಅಂಶ 16 ಬುಧವಾರದ ದಿವಸ. ಇದರ ನಂತರದಲ್ಲಿ ಇಷ್ಟು ಈ ವಾರದಲ್ಲಿ ಪ್ರಧಾನವಾಗಿ ನಾವು ಗುರುತಿಸ್ತಕ್ಕಂಥದ್ದು ಸೌರಯುಗಾದಿ. ಈಗ ಸೂರ್ಯ ಸಂಕ್ರಮಣ ಆಗ್ತಾಯಿದೆ, ತುಂಬ ಬಹಳ ವಿಶೇಷವಾದ ಒಂದು ಸಂಕ್ರಮಣ ಇದು. ಪ್ರತಿ ಸಂಕ್ರಮಣದಲ್ಲೂ ನಾವು ಶ್ರಾದ್ದಾದಿಗಳು ಇತ್ಯಾದಿಗಳು ಇದ್ದೇ ಇದೆ, ಅದನ್ನೆಲ್ಲ ಮಾಡಬೇಕು, ಸಂಕ್ರಮಣ ತಪ್ಪಿಸಬಾರ್ದು ಅಂತಿದೆ. ಮುಖ್ಯವಾಗಿ ಸೂರ್ಯನಿಗೆ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾದ ಬಲ ಬರುತ್ತೆ. ಸೂರ್ಯನಿಗೆ ಬಲ ಬಂದರೆ ಇಡೀ ಪ್ರಪಂಚಕ್ಕೆ ಬಲ ಅಂತ ಅರ್ಥ. ಹೀಗಾಗಿ ಆ ಫಲ ಏನು ಅನ್ನೋದನ್ನು ನಾವೀಗ ನಂತರದಲ್ಲಿ ಕಾಣೋಣ. ಅಂತೂ ಇದು ಈ ವಾರದ ವಿಶೇಷತೆ. ಸರಿ ಶಾಸ್ತ್ರಿಗಳ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಸವಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸವಿತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 26/1 1990 ಸಮಯ ಶುಕ್ರವಾರ ರಾತ್ರಿ 8:15 ಮೇಡಮ್. ರಾತ್ರಿ 8:15. ಏನ್ ಪ್ರಶ್ನೆ ಇತ್ತು ಮಾ? ಮೇಡಮ್ ಒಂದು ಮದ್ವೆ ಆಗಿ ಆಗಿತ್ತು, ಡಿವೋರ್ಸ್ ಆಗೋಯ್ತು ಮೇಡಮ್. ಓಕೆ. ನಕ್ಷತ್ರ ಮಕರ ರಾಶಿ ಮೇಡಮ್. ಒಂದು ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಮಾ. ನಮಸ್ಕಾರ ಸವಿತಾ ಅವರೇ. ನಮಸ್ಕಾರ 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 ಪಾಪ. ನಿಮ್ಮ ಪ್ರಶ್ನೆ ನಕ್ಷತ್ರ ಮಕರ ರಾಶಿ ಗುರುಗಳೇ. ಹಾಂ ಗೊತ್ತಾಯ್ತು. ನೀವು ಹೇಳಿದ ಪ್ರಶ್ನೆ ನನಗೆ ಅರ್ಥ ಆಯಿತು, ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಯಾಕೆಂದರೆ ಕಾಲ ಇಲ್ಲ, ಹಾಗಾಗಿ ಉತ್ತರ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತರವೇ ಅಲ್ವಾ. ಹೀಗಾಗಿ ಅದನ್ನು ನೋಡ್ಬಿಡೋಣ. ನೋಡಿ, ಇವರಿಗೆ ಪಾಪ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳಿದ್ರಿ. ಅದಕ್ಕೆ ಕಾರಣವೂ ಇದೆ. ಅಲ್ಲಿ ಸಪ್ತಮ ಸ್ಥಾನದ ಅಧಿಪತಿ ಕುಜನ ಜೊತೆಗೆ ಸೇರಿ ಸಪ್ತಮವನ್ನೇ ವೀಕ್ಷಿಸ್ತಾನೆ. ಇದು ಸ್ವಲ್ಪ ಮಟ್ಟಿಗೆ ಈ ಲಗ್ನಕ್ಕೆ ಶನಿಶ್ಚರ ಸ್ವಲ್ಪ ಮಾರಕ, ಸಿಂಹಲಗ್ನವಾಗಿದೆ. ಹೀಗಾಗಿ ಪ್ರಸ್ತುತ ಅವರಿಗೆ ಈ ಥರದ್ದು ಒಂದು ದೋಷ ಎದುರಾಗಿದೆ. ಈಗ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೋಡಿ, ಇದು ಆಗಿದ್ದನ್ನು ನಾವು ಮತ್ತೆ ಮುಂದುವರಿಸೋದು ಅಥವಾ ಇನ್ನೇನೋ ಇದು ಕಷ್ಟ. ಮತ್ತು ಅದೇ ಕಥೆಗಳೇ ಮುಂದುವರಿಯುತ್ತವೆ. ಹೀಗಾಗಿ ಈಗ ನೀವು ಕೋರ್ಟ್ ಹಂತಕ್ಕೆ ಬಂದಿದೆಯಾ ಅದೇನಾದರೂ? ಡಿವೋರ್ಸ್ ಆಗೋಯ್ತು. ಓಕೆ, ಮದುವೆ ಮಾಡ್ಬೇಕು ಅಂತಿದ್ವಿ, ಮತ್ತೆ ಬಗ್ಗೆ ಸರಿ ಆಯಿತು. ಆ ಒಂದು ಈಗ ನೋಡಿ, ಅವರಿಗೆ ಈಗ ಕಾಲ ಸ್ವಲ್ಪ ಇಲ್ಲ. ಅವರಿಗೆ ಈ ಪ್ರಯತ್ನಕ್ಕೆ ಫಲ ಸಿಗೋದು ಕಷ್ಟ. 2026/12 ಆ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅಂತ ಇದೆ. ಈಗ ಪಾಪ ಆದರೆ ಈ ಶೀಘ್ರದಲ್ಲಿ ನೋಡಬೇಕಲ್ಲ, ಇದಕ್ಕೆ ತಕ್ಷಣ ನೀವು ಪರಿಹಾರ ಹುಡುಕಬೇಕಾಗತ್ತೆ. ಈಗ ಗುರುಬಲ ಅಂತೂ ಇದೆ. ನನಗನ್ಸುತ್ತೆ ಬಹುಶಃ ನೀವು ಸ್ವಲ್ಪ ಪ್ರಯತ್ನ ತೀವ್ರವಾಗಿರಬೇಕು. ಈ ಮೇ 14ರೊಳಗೆ ಒಂದು ಉತ್ತರ ಸಿಗೋ ಸಾಧ್ಯತೆ ಇದೆ ಇವರೇ. ಆದರೆ ಇದಕ್ಕಿಂತ ಮುನ್ನ ಒಂದು ಗ್ರಹಶಾಂತಿ ಇತ್ಯಾದಿಗಳನ್ನು ಮಾಡಿಸೋದೇ ತುಂಬ ಒಳ್ಳೆಯದು. ಶನಿಶ್ಚರ ಕುಜ 2 ಗ್ರಹಶಾಂತಿ ಬೇಕು, ಅದನ್ನು ದಯವಿಟ್ಟು ಮಾಡಿಸಿ. ಮತ್ತೊಂದು ಸಲ ಆ ಥರ ಆಗದೇ ಇರಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಲಕ್ಷ್ಮೀದೇವಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮೀದೇವಿ ಅವರೇ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/11/92. 28/11/1992. ಸಮಯ ಶನಿವಾರ ಬೆಳಿಗ್ಗೆ 9:15. 9:15. ಏನ್ ಪ್ರಶ್ನೆ ಇತ್ತು? ಅದೇ ಯಾಕೋ ಏನ್ ಕೆಲಸ ಹೇಳಿದ್ರು ಕೈಯಾಳ ಹತ್ತಲ್ಲ, ಏನಿಲ್ಲ, ಏನೋ ಒಂಥರ ಅರ್ಧಂಬರ್ಧ ಆಗುತ್ತೆ. ಸರಿಮಾ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲಕ್ಷ್ಮೀ ದೇವಿ. ನಮಸ್ಕಾರ. ಪಾಪ ಯಾವುದು ಕೈ ಹಾಕಿದ್ರೆ ಕೈಲಿ ಸಹ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಇದು ಅಲ್ವಾ? ಏನಾದ್ರೂ ಅಡಿಸದೇ ಆಗ್ತಾ ಇರುತ್ತೆ, ಬೇಗ ಸರಾಸರಿ ಏನೋ ಕೆಲಸ ಆಗಲ್ಲ. ರಾಶಿ ಬೇರೆ ಅವ್ರದ್ದು. ನೋಡಿ, ಈಗ ಅವರಿಗೆ ಬುಧನ ಸಮಯ ನಡೀತಾ ಇದೆ, ಬುಧ ಭುಕ್ತಿ ನಡೀತಾ ಇದೆ. ಬುಧ ಈಗ ಅಟ್ ಪ್ರೆಸೆಂಟ್ ಸ್ವಲ್ಪ ವೀಕ್ ಆಗಿದ್ದಾನಲ್ವ, ನೀಚ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ಅಡೆತಡೆಗಳು, ಹಿನ್ನಡೆ ಆಗ್ತಕ್ಕಂಥದ್ದು, ಮನಸ್ತಾಪಗಳಾಗ್ತಕ್ಕಂಥದ್ದು, ಬೇಸರ, ಈ ಥರದ್ದು ಎಲ್ಲ ಇದೆ. ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಆಗುವ ಲಕ್ಷಣವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆತಂಕ ಬೇಡ. ಇನ್ನೂ ಒಂದು 3 ತಿಂಗಳವರೆಗೆ ಸ್ವಲ್ಪ ಹೀಗೆ ಡಲ್ಲಿರುತ್ತೆ. ನೋಡಿ, ಸತತವಾಗಿ 3 ತಿಂಗಳ ಕಾಲ ಅವರು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಅವರೇ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಕೇಳಿಸ್ಕೊಂಡ್ರೂ ಆಗುತ್ತೆ, ಹೇಳ್ಕೊಳ್ಳೋಕೆ ಕಷ್ಟ ಅಂದರೆ ಕೇಳಿಸ್ಕೊಳ್ಳಿ. 3 ತಿಂಗಳು ಸತತ ಇದೊಂದು ತಪಸ್. ಶ್ರದ್ಧೆಯಿಂದ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೋಬೇಕು. ಮತ್ತು ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳನ್ನು ಅವರು ದಾನ ಮಾಡಿ, ಅಂದರೆ ಅಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಬರಲಿ. ಇದು 3 ತಿಂಗಳ ಕಾಲ ಇದನ್ನು ಮಾಡಲಿ. ನನಗನ್ಸುತ್ತೆ ಅಷ್ಟರಲ್ಲಿ ಖಂಡಿತ ಸರಿ ಹೋಗ್ತಾರೆ ಅವರು. ಒಳ್ಳೆಯದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಿವರಾಜು ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವರಾಜು ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮೇ 4, 1989. 4/5/1989. 8:45. 10:45. ಏನ್ ಪ್ರಶ್ನೆ ಇತ್ತು?
ಮೇಡಮ್ ಮದುವೆಗೆ 5 ವರ್ಷ ಆಯ್ತು. ಅದ್ರ ಬಗ್ಗೆ ಅಂದ್ರೆ ಒಂದ್ ಸ್ವಲ್ಪ ಸಂತಾನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶಿವರಾಜ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನೀವು ಈ ವಿಚಾರವಾಗಿ ನಮ್ಮ ಜಾತಕ ಫಲ ಕಾರ್ಯಕ್ರಮ ಬರ್ತಾ ಇದೆ, ತಾವು ನೋಡ್ತಿರ್ತೀರ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ತೀವಿ. ಅದಕ್ಕೆ ನೀವು ವಾಟ್ಸಪ್ ಸಂಖ್ಯೆ ಇದೆಯಲ್ಲ, ಅದಕ್ಕೆ ನೀವು ಇಬ್ಬರದ್ದು, ನಿಮ್ಮದು ನಿಮ್ಮ ಧರ್ಮಪತ್ನಿ ಇಬ್ಬರದು ಅಂದರೆ ಡೇಟ್ ಆಫ್ ಬರ್ತು, ಸಮಯ ಇವನ್ನೆಲ್ಲ ಕಳಿಸಿ, ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅದಕ್ಕೆ ಉತ್ತರ ಕೊಡ್ತೀನಿ. ಅದೊಂದು 10 ದಿವಸದೊಳಗೆ ಬರುತ್ತೆ. ಬಟ್ ನಿಮ್ಮ ಜಾತಕದಲ್ಲಿ ನೋಡಿ, ಲಗ್ನದಲ್ಲಿ ಕುಜ ಇದ್ದಾನೆ. ಲಗ್ನದಲ್ಲಿ ಕುಜ ಇದ್ದದು ಮಿಥುನ ಲಗ್ನವಾಗಿದೆ. ಸ್ವಲ್ಪ ಅದಕ್ಕೆ ಬಲ ಬೇಕು. ನರಸಿಂಹನ ಪ್ರಾರ್ಥನೆ ಮಾಡಿ, ಅದು ಹೆಚ್ಚಿನ ಬಲ ತಂದು ಕೊಡುತ್ತೆ. ವೃತ್ತಿಗೂ ಅಷ್ಟೇ, ವೃತ್ತಿಯ ಅಧಿಪತಿ ಕೂಡ ವ್ಯಯದಲ್ಲಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಪರಿಶ್ರಮ, ಸ್ವಲ್ಪ ಅಸಮಾಧಾನ ಇವುಗಳನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಪ್ರತಿ ಗುರುವಾರ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಗುರುವಿನಲ್ಲಿ ನಿಮ್ಮ ಏನು ಮನಸ್ಸನ್ನು ಸಮರ್ಪಣೆ ಮಾಡಿ, ಭಕ್ತಿಯನ್ನು ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಪ್ರತಿ ಗುರುವಾರ ಮಾಡಿ ಅದನ್ನು, ಅದು ಬೇಕು. ನೀವು ನಿರಂತರವಾಗಿ ಗುರು ಸ್ಮರಣೆ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಅದು ವೃತ್ತಿಗೆ ಬಲ ಕೊಡೋದೇ ಗುರು ನಿಮಗೆ. ಹೀಗಾಗಿ ಗುರು ಪ್ರಾರ್ಥನೆ ಮಾಡ್ತಾ ಬನ್ನಿ, ಅನುಕೂಲ ಆಗುತ್ತೆ. ಉಳಿದ ಉತ್ತರವನ್ನು ನಾನು ಜಾತಕ ಫಲದಲ್ಲಿ ತಿಳಿಸ್ತೇನೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಭಾರತಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 2016 16 ಜನವರಿ 14 ಮೇಡಮ್. ಜನವರಿ 14. ಹಾ ಮ್ಯಾಮ್. ಜನವರಿ 14. ಸಮಯ? ಸಮಯ ಬೆಳಗ್ಗೆ 8:20. 8:20. ಏನು ಪ್ರಶ್ನೆ ಇತ್ತು ಮ್ಯಾಮ್? ಅವನಿಗೆ ಓದು ಮತ್ತೆ ಅವನ ಆರೋಗ್ಯ ಕೇಳಬೇಕಿತ್ತು ಮ್ಯಾಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಭಾರತಿ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಅಲ್ವಾ ಪ್ರಶ್ನೆ? ವಿದ್ಯಾಭ್ಯಾಸ ಬಗ್ಗೆ, ಸ್ವಲ್ಪ ಆರೋಗ್ಯ ನೋಡಿ, ಅವರಿಗೀಗ ಗುರು ದಶೆಯಲ್ಲಿ ರವಿ ಭುಕ್ತಿ ಕಳೆದು ಈಗ ಚಂದ್ರ ಪ್ರಾರಂಭವಾಗಿದೆ. ಚಂದ್ರ ಇವರ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿ, ಅಂದರೆ ವಾಕ್ ಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲೇ ಇದ್ದಾನೆ. ಆದರೆ ಆತಂಕ ಬೇಡ. ನೋಡಿ, ಒಂದು ಸರಳವಾದ ಮಂತ್ರ ಇದೆ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ಅವರು 28 ಬಾರಿ ಹೇಳ್ಕೊಳಕ್ಕೆ ಹೇಳಿ. ತುಂಬ ಸರಳವಾಗಿದೆ, ಸುಲಭವಾಗಿದೆ. ಈ ಮಂತ್ರವನ್ನು ಅವ್ರು ಹೇಳ್ಕೊಂಡ್ರೆ ಅವರಿಗೆ ವಿದ್ಯಾಸಕ್ತಿ ಹೆಚ್ಚಾಗುತ್ತೆ, ಓದಿನಲ್ಲಿ ಆಸಕ್ತಿ ಬರುತ್ತೆ, ನೆನಪು ಉಳಿಯುತ್ತೆ. ಇದೆಲ್ಲ ತುಂಬ ವಿಶಿಷ್ಟವಾದ ಮಂತ್ರ. ಅದನ್ನು ಹೇಳ್ಕೊಳಕ್ಕೆ ಹೇಳಿ. ಆರೋಗ್ಯದ ದೃಷ್ಟಿಯಿಂದ ಇವರಿಗೆ ಈಗ ಸ್ವಲ್ಪ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ಅದರ ತೀರ್ಥ ಸೇವನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸಿ. ಗಮನಿಸೋಣ. ಈ ವಾರದಲ್ಲಿ ಪ್ರಧಾನವಾಗಿ ನಾವು ಸೂರ್ಯನ ಒಂದು ಸಂಕ್ರಮಣವನ್ನು ಕಾಣ್ತೀವಲ್ವ. ಈ ದಿವಸವೇ ಇದೆ, ಆದರೆ ಅದರ ಫಲ ನಿಮಗೆ ನಾಳೆ ಬೆಳಗ್ಗೆ ಸಿಗುತ್ತೆ. ಯಾಕೆಂದರೆ ಸೂರ್ಯ ತಡರಾತ್ರಿಯಲ್ಲಿ ಬರುತ್ತಾನೆ. ನಾಳೆಯ ಸೂರ್ಯೋದಯ ನಿಮಗೆ ಆ ಒಂದು ವಿಶೇಷ ಒಂದು ಫಲವನ್ನು ತರುತ್ತೆ. ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯಯಾತವು ಅಂತ ತಾನೇ ನೆನಪಿಸ್ಕೊಂಡ್ವಲ್ಲ. ಸೂರ್ಯ ಒಂದು ರಾಶಿಯನ್ನು ಪ್ರವೇಶ ಆಗ್ತಿದ್ದ ಹಾಗೇ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ. ಹೀಗಾಗಿ ಆ ಫಲಗಳನ್ನು ಕಾಣ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ನಿಮ್ಮ ರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೆ. ಪ್ರತಿತಶ್ಚತುರಃ ಅಟನಃ ಅಲ್ಪವಿತ್ತ ಅಂತ ಹೇಳುತ್ತೆ. ನಿಮಗೆ ಪ್ರತಿತಶ್ಚ ಅಂದರೆ ಬಹಳ ಪ್ರಸಿದ್ಧಿ ಪ್ರಖ್ಯಾತನೂ ಆಗ್ತಾನೆ ಅಂತ. ಹೀಗಾಗಿ ನಿಮಗೀಗ ಅಧಿಕಾರದ ಬಲ ಸಿಗುತ್ತೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥದ್ದು, ಬಂಧು ಬಾಂಧವ್ಯಗಳ ಅನುಕೂಲ, ಸಹೋದರಲ್ಲಿ ಸ್ವಲ್ಪ ಮನಸ್ಸು ಅದು ಮಾಂದಿಕಾರಣದಿಂದಾಗಿ ಬಿಡಿ, ಅದೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಂತೂ ಸೂರ್ಯನಿಂದಾಗಿ, ಅಥವಾ ಪಂಚಮಾಧಿಪತಿಯೂ ಹೌದು. ಹೀಗಾಗಿ ಧೀಶಕ್ತಿ, ಬುದ್ಧಿ, ಚತುರಃ ಅಂತ ಹೇಳಿಯಲ್ಲ, ಆ ಚತುರತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಯಾವ ಕೆಲಸವನ್ನು ಸುಲಭವಾಗಿ ಸಾಧಿಸ್ತಕ್ಕಂಥದ್ದು, ಕ್ಲೇವರ್ ಅಂತೀವಲ್ಲ, ಆ ರೀತಿಯಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ವಿಶೇಷ ಫಲವನ್ನು ಕಾಣ್ತೀವಿ. ತುಂಬ ಚೆನ್ನಾಗಿದೆ. ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು, ಮಾತು, ಹಣ ಇವುಗಳಲ್ಲಿ ಹೆಚ್ಚಿನ ಬಲ ಬರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ವಾರದಲ್ಲಿ ಒಳ್ಳೆಯ ಪ್ರಾರಂಭ ಅಂತೀವಲ್ಲ, ಆ ರೀತಿಯಲ್ಲಿ ವಾರ ಪ್ರಾರಂಭವಾಗುತ್ತೆ. ಆತಂಕ ಬೇಡ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಚಂದ್ರನ ಬಲವೂ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿಕರಿಗೆ ಉತ್ಕೃಷ್ಟವಾದ ಫಲ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕಣ್ಣು ಕಾಲಿಗೆ ಸ್ವಲ್ಪ ತೊಡಕುಂಟಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಆದರೆ ಸತ್ಕಾರ್ಯಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಲಕ್ಷಣ ಇದೆ.
ಹೀಗಾಗಿ ಈ ವಾರ ಇಡೀ ಗಮನಿಸ್ಕೊಂಡ್ರೆ ನೋಡಿಪ್ಪ ನಿಮಗೊಂದು 70% ತುಂಬ ಒಳ್ಳೆಯ ರೀತಿಯ ಒಂದು ಫಲಗಳನ್ನು ಕಾಣ್ತೀರಾ. ಹೀಗಾಗಿ ಧೈರ್ಯ ಸ್ಥೈರ್ಯಗಳೆಲ್ಲ ಮನಸ್ಸಿಗೆ ಬಂದರೆ ಆ ಸೂರ್ಯನ ಪ್ರಭಾವ ನಿಮಗೆ ಹೇಗೆ ಅಂದರೆ ಒಂದು ವಿಶೇಷವಾದ ದಾರಿಯನ್ನು ನೀವೇ ಹುಡ್ಕೊಂಡ್ಬಿಡ್ತೀರ. ಸೂರ್ಯ ಹೋದ ಕಡೆಯಲ್ಲೆಲ್ಲ ಹೇಗೆ ಕತ್ತಲು ಮಾಯವಾಗುತ್ತೋ ಹಾಗೆ ನೀವು ಹೋದ ಕಡೆಯಲ್ಲೆಲ್ಲ ಆ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು ಮೇಷರಾಶಿಯವರು. ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಹೆಚ್ಚು ಆತಂಕ ಇಲ್ಲ ಈ ವಾರದಲ್ಲಿ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ನೋಡಿ, ವಾರದಾದಿಯಲ್ಲಿ ಬಂಧು ಮಿತ್ರರಿಂದ ವ್ಯಯ ಇದೆ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ಖರ್ಚನ್ನು ಸೂಚಿಸ್ತಾ ಇದೆ. ವೈಷಮ್ಯ, ಕಲಹ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವೃಷಭ ರಾಶಿಯವರಿಗೆ ಈ ವಾರ ಏನಂದರೆ ವ್ಯಯಸ್ಥಾನಕ್ಕೆ ರವಿ ಬರ್ತಾ ಇದ್ದಾನೆ, ಆತ ಚತುರ್ಥಾಧಿಪತಿ. ಹೀಗಾಗಿ ಮನೆ ರಿಪೇರಿಯೋ ಅಥವಾ ಇನ್ಯಾವುದೋ ಒಂದು ನಿಮ್ಮ ಸೆಂಟ್ ಹಾಕ್ಸೋ ಅಥವಾ ನೀರು ಹರಿತಕ್ಕಂಥ ಜಾಗಗಳು, ನಲ್ಲಿ, ಟ್ಯಾಪು ಈ ಥರದ್ದು ಅಥವಾ ನಿವೇಶನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಹಾಗೆ ಖರ್ಚುಗಳು ಉಂಟಾಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಬಂಧು ಮಿತ್ರರಿಂದಾಗಿ ಅತಿಯಾದ ವ್ಯಯ ಉಂಟಾಗ್ತಕ್ಕಂಥದ್ದು. ಆತ್ಮೀಯರು ತುಂಬ ಹಿತವಾದವರು, ಅವರಿಗಾಗಿ ಒಂದಷ್ಟು ಖರ್ಚು, ಏನು ಗಿಫ್ಟು ಮತ್ಯಾದಿ ಇನ್ಯಾವುದೋ ಶುಭ ಸಮಾರಂಭ ಇಂಥವುಗಳಿಗಾಗಿ ಈ ಥರದ್ದು ಒಂದು ಖರ್ಚನ್ನು ಸೂಚಿಸ್ತಾ ಇದೆ. ಚಂದ್ರ ನಿಮಗೆ ಷಷ್ಠದಲ್ಲಿರ್ತಾನೆ ಪ್ರಾರಂಭದಲ್ಲಿ. ಹೀಗಾಗಿ ಸ್ವಲ್ಪ ಸ್ತ್ರೀಯರಿಗೆ ಸಾಲ ಸೋಲ ಮಾಡಿ ಆದರೂ ಏನೋ ಒಂದು ಕೊಡಬೇಕು ಅಂತಕ್ಕಂಥ ಒಂದು ಮನಸ್ಸು ಬರುತ್ತೆ. ಹೀಗಾಗಿ ಒಂದು ಅದನ್ನು ಸೂಚಿಸ್ತಾ ಇದೆ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ತೊಡಕುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವಿಘ್ನಗಳು ಬರ್ತಕ್ಕಂಥದ್ದು ಇದನ್ನು ಇದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಜನ್ಮದಲ್ಲಿ ಮಾಂದ್ಯವು ಸಂಚಾರವಾಗುತ್ತೆ. ಸ್ವಲ್ಪ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಅದು ಚೆನ್ನಾಗಿದೆ, ಅದರಲ್ಲಿ ಏನು ಗಾಬರಿ ಬೇಡ. ಪ್ರಾರಂಭದಲ್ಲಿ ವಾರದ ಆದಿಯಲ್ಲೂ ವೃತ್ತಿಯಲ್ಲಿ ಅನುಕೂಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ, ಆದರೆ ತುಂಬ ಪ್ರಮಾದ ಅಲ್ಲ, ಸಣ್ಣ ಪ್ರಮಾಣದಲ್ಲಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ನೋಡಿ, ಚಂದ್ರ ನಿಮಗೆ ಗುರುವಾರದ ಗುರುವಾರವೇ ಆತ ಸಪ್ತಮ ಸ್ಥಾನಕ್ಕೆ ಬಂದುಬಿಡ್ತಾನೆ. ಹೀಗಾಗಿ ವ್ಯಾಪಾರಿಗಳಿಗೆ ಮತ್ತು ದಾಂಪತ್ಯ ಜೀವನ ಆಗಿರಬಹುದು, ಅಥವಾ ನೀವು ಯಾವುದೋ ಒಂದು ಹೊಸ ಕೆಲಸವನ್ನು ಪ್ರಯತ್ನ ಮಾಡ್ತೀನಿ ಅಂತ ಹೊರಟಿದ್ರೆ ಅದಕ್ಕೆ ಅವಕಾಶಗಳು, ಪ್ರಯಾಣಕ್ಕೆ ವಿದೇಶ ಪ್ರಯಾಣ ಇತ್ಯಾದಿ ಇದೆ, ಅದಕ್ಕೆ ಅನುಕೂಲಗಳು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಗುರುವಾರದಿಂದ ತುಂಬ ಚೆನ್ನಾಗಿದೆ. ಚಂದ್ರನ ಬಲ, ಸೂರ್ಯನ ಬಲ ವೇದಲ್ಲಿದ್ದಾನಲ್ಲ, ಇರಲಿ ಬಿಡಿ, ಚಂದ್ರನ ಬಲ ಇದೆಯಲ್ಲ, ಆದ್ದರಿಂದ ನಾವು ಯಾವ ಬಲ ಇದೆಯೋ ಅದ್ರ ಮೇಲೆ ಮುಂದುವರಿತಕ್ಕಂಥದ್ದಲ್ವ. ಹೀಗಾಗಿ ಚಂದ್ರನ ಬಲ ನಿಮಗೆ, ಚಾಂದ್ರಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಹೀಗಾಗಿ ಚಂದ್ರನ ಬಲದಿಂದ ನೀವು ನಿಮ್ಮ ಮನೋಬಲವನ್ನು ಹೆಚ್ಚಿಸಿಕೊಂಡು ಸಾಗ್ತೀರಾ, ಯೋಚನೆ ಮಾಡಬೇಡ. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅದು ಬೇಕು. ಕಣ್ಣಿನ ಬಾಧೆ ಇತ್ಯಾದಿಗಳ ನಿವಾರಣೆಗೆ ಆದಿತ್ಯ ಹೃದಯ ಪಠಣ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರ ಸೇವಕರಿಂದ ಸಹಾಯ ಉಂಟಾಗುತ್ತೆ. ರಾಜಕಾರಣಿಗಳಿಗೆ ಬಹಳ ವಿಶೇಷವಾಗಿದೆ. ಧೈರ್ಯ ಸಾಹಸಗಳನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಬುದ್ಧಿ ಚುರುಕಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲಾಭದಲ್ಲಿ ಸೂರ್ಯನಿದ್ದಾಗ ಅಧಿಕಾರ ಲಾಭ, ಧೈರ್ಯ ಸ್ಥೈರ್ಯ ಇವುಗಳಿಂದಾಗಿ ಸಾಹಸ ಕಾರ್ಯಗಳನ್ನು ಸಾಧಿಸಿಕೊಳ್ತಕ್ಕಂಥ ಸಾಧ್ಯತೆ. ಹಿರಿಯರಿಂದ, ಅಣ್ಣಂದಿರು, ದೊಡ್ಡಪ್ಪ ಇಂಥವರಿಂದಾಗಿ ಬಹಳ ವಿಶೇಷವಾದ ಸಹಕಾರಗಳು, ಸಪೋರ್ಟ್ ಸಿಗ್ತಕ್ಕಂಥದ್ದಾಗಬಹುದು. ರಾಜಕಾರಣಿಗಳಿಂದ ನೆರವು ಬರ್ತಕ್ಕಂಥದ್ದಾಗಬಹುದು. ಯಾವುದೋ ಒಂದು ಓಡಾಡ್ತಾ ಇದ್ದರೆ ಕೆಲಸಕ್ಕಾಗಿ, ಸರ್ಕಾರಿ ಕೆಲಸಗಳಿಗಾಗಿ ಅವುಗಳಲ್ಲಿ ಜಯ ಮತ್ತು ಅನುಕೂಲ ಉಂಟಾಗ್ತಕ್ಕಂಥ ಇವುಗಳನ್ನೆಲ್ಲ ಸೂಚಿಸ್ತಾರೆ. ತುಂಬ ಚೆನ್ನಾಗಿದೆ ರೀ ಮಿಥುನ ರಾಶಿಯವರ, ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಸಹಕಾರ ಖಂಡಿತ ಇದೆ, ಆತಂಕ ಬೇಡ. ವಿದೇಶ ರಾಜಕೀಯ ಲಾಭ ಚೆನ್ನಾಗಿದೆ. ಜಲೋತ್ಪನ್ನ ವ್ಯಾಪಾರಗಳು ನೋಡಿ, ಒಂದು ಈಗ ನೋಡಿ ಈ ವಾಟರ್ ಸೋರ್ಸ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ಸ್ಯೋದ್ಯಮ ಇತ್ಯಾದಿ ಆಗಬಹುದು, ಅಥವಾ ಸ್ವಿಮ್ಮಿಂಗ್ ಪೂಲ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅಂತೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಯಾವ್ಯಾವ ಕ್ಷೇತ್ರ ಇದೆ ನೀವು ಯೋಚನೆ ಮಾಡ್ಕೊಳ್ಳಿ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರನ ಬಲ ಚೆನ್ನಾಗಿದೆ, ಧನಾಧಿಪತಿ. ಹೀಗಾಗಿ ಚಂದ್ರ ಅವನು ಹೆಚ್ಚಿನ ಲಾಭವನ್ನು ತಂದು ಕೊಡ್ತಾನೆ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಗಾ ಕವಚ ಹೇಳ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದು ಈ ವಾರದ ಫಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಹೇಗಿದೆ ಗಮನಿಸ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ಧನಾಧಿಪತಿ ರವಿ, ಧನಾಧಿಪತಿ ವೃತ್ತಿಯಲ್ಲಿ ವಿಶೇಷವಾದ ಅಧಿಕಾರ ಬರುತ್ತೆ. ರಾಜಕಾರಣಿಗಳಿಗೆ ವಿಶೇಷವಾಗಿ ಚೆನ್ನಾಗಿರುತ್ತೆ. ಸ್ತ್ರೀಯರಿಗೆ ಮನೋಬಲ ಇದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅನುಕೂಲ ಇದೆ. ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ. ಕರ್ಕಟಕ ರಾಶಿಯವರು ಏನು ಮಾಡಿದ್ರು ಅದಕ್ಕೊಂದು ಬಂಗಾರದ ಫಲ, ಅಂದರೆ ಉಪಮಾ ಕೊಡ್ತಾ ಇದ್ದೀನಿ, ಆ ಥರದೊಂದು ಫಲ ಸಿಗುವ ಸಾಧ್ಯತೆ ಖಂಡಿತ ಚೆನ್ನಾಗಿದೆ ಅಂತ. ಯಾಕೆಂದರೆ ಕರ್ಮಸ್ಥಾನದಲ್ಲಿ ರವಿ ದಿಗ್ಬಲ, ಧನಾಧಿಪತಿ ಬೇರೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಧನಾಧಿಪತಿ ಇದ್ದಾಗ ಏನಾಗುತ್ತೆ, ನೀವು ಮಾಡಿದ ಎಲ್ಲ ಕೆಲಸಗಳಿಗೆ ಒಂದು ಮನೆಯಲ್ಲಿ ಹೆಣ್ಮಕ್ಳು ಒಂದು ಏನೋ ಅಡುಗೆ ಮಾಡಿ ಅದಕ್ಕೊಂದು ನಿಮಗೆ ಇನಾಮು, ನಾವು ಏನನ್ನು ಗಿಫ್ಟ್ ಅಂತೀವೋ ಆ ಥರದ್ದು ತುಂಬ ಚೆನ್ನಾಗಿದೆ. ಆ ಥರದ್ದೊಂದು ಮನಸ್ಸು ಬರುತ್ತೆ ಕುಟುಂಬದವ್ರಿಗೂ ಅಥವಾ
ನಿಮ್ಮ ಏನು ಯಜಮಾನರಿಗೋ ಇತ್ಯಾದಿ ಆ ಥರದೊಂದು ಅನುಕೂಲ ತುಂಬ ಚೆನ್ನಾಗಿದೆ ಅಂತ, ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಒಳ್ಳೆಯ ಒಂದು ಹಾದಿ ಈಗ ಸಿಕ್ಕಿದೆ ನಿಮಗೆ ಅಂತ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಏನು ಸ್ಟಡೀಸ್ ಮಾಡಬೇಕು ಅಂತಿದ್ರೆ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಒಂದು ಗೋರ್ಮೆಂಟ್ ಜಾಬ್ಗೆ ಸಂಬಂಧಿಸಿದ ಹಾಗೆ ಎಕ್ಸಾಮನ್ನು ಬರೀಬೇಕು ಆ ಥರದ್ದೇನು ಅದಕ್ಕೊಂದು ಗೈಡೆನ್ಸು ಮಾರ್ಗದರ್ಶನ ಸಿಗ್ತಕ್ಕಂಥದ್ದಾಗಬಹುದು. ಈ ಥರದ್ದು ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅನುಕೂಲ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಇರುವಾಗ ಅವನು ತುಲಾರಾಶಿಯಲ್ಲಿರ್ತಕ್ಕಂಥದ್ದು, ಅದು ಮಾರುಕಟ್ಟೆಯ ಸ್ಥಳ. ಹೀಗಾಗಿ ಅಲ್ಲಿ ಮಾರುಕಟ್ಟೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹಣ್ಣು, ಹೂವು, ಹಾಲು ಇವುಗಳಿಗೆ ಸಂಬಂಧಿಸಿರತಕ್ಕಂತಹ ಪದಾರ್ಥಗಳ ಬೆಲೆ ಅದು ತುಂಬ ಚೆನ್ನಾಗಿರುತ್ತೆ, ಲಾಭವೂ ಬರುತ್ತದೆ, ಚೆನ್ನಾಗಿ ವಹಿವಾಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡು ವ್ಯಾಪಾರದಲ್ಲಿ ಲಾಭ ಇದೆ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ, ಬುದ್ಧಿ ಚುರುಕಾಗುತ್ತೆ, ವೃತ್ತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಕಾಣ್ತೀರಾ. ಅದು ಕೊನೆಯಲ್ಲಿ ರವಿ ಜೊತೆಗೆ ಮಾಂದಿ ಸೇರುತ್ತೆ. ಅದು ಏನಂಥ ಪ್ರಮಾದ ಅಲ್ಲ, ಸುಮ್ಮನೆ ಅದೊಂದು ಬರೆದಿದೆ, ಆದರೆ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚೆನ್ನಾಗಿದೆ, ಬಲ ಇದೆ. ಸೂರ್ಯನಿಗೆ ಬಲ ಇದ್ದಾಗ ಯಾರ ದಾಟನೂ ನಡೆಯಲ್ಲ. ಚೆನ್ನಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಸರಳ ದುರ್ಗಾ ಸನ್ನಿಧಾನದ ಒಂದು ಅಕ್ಕಿ ಸಮರ್ಪಣೆ ಮಾಡಿ ಇನ್ನೂ ಹೆಚ್ಚಿನ ಫಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಸಿಂಹ ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯ ಅಧಿಪತಿ ರವಿ ಆತ ಭಾಗ್ಯಸ್ಥಾನದಲ್ಲಿ ಉಚ್ಚಸ್ಥಾನದಲ್ಲಿದ್ದಾಗ ಧರ್ಮ ಕಾರ್ಯಗಳಲ್ಲಿ ಮುಖ್ಯವಾಗಿ ದೈವಾನುಕೂಲ ಉಂಟಾಗುತ್ತೆ. ತಂದೆ ಮಕ್ಕಳ ಕಿತ್ತಾಟಗಳಿಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ಇನ್ಮೇಲೆ ಮನೇಲಿ ರಗಳೆ ಇರಲ್ಲ. ತಾಯಿಗೆ ಅಷ್ಟು ಅವರಿಬ್ಬರನ್ನ ಹಿಡಿಸ್ಕೋಬೇಕು ಹೇಗಪ್ಪ ಅನ್ನೋ ಆತಂಕ ಇರಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ಹೊರಟೋಗುತ್ತೆ ಅಂತ ಹೇಳಲ್ಲ, ಆದರೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ತುಂಬ ಬಿಸಿಯಾದ ನೀರನ್ನು ಮೈ ಮೇಲೆ ಸುರಿದ್ರೆ ಹೇಗಾಗುತ್ತೆ, ಒಂದು ಸರಳವಾಗಿರೋ ಹಿತವಾಗಿರೋ ಬಿಸಿನೀರು ಬಿದ್ದರೆ ಹೇಗಾಗುತ್ತೆ ಆ ಥರ ಸಹಿಸ್ಕೋಬಹುದು ಅಂತ ಆ ಥರದಲ್ಲಿರ್ತದೆ. ಚೆನ್ನಾಗಿದೆ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಬಹಳ ಮುಖ್ಯವಾಗಿ ಬಂಧು ಮಿತ್ರರಲ್ಲಿ ಅನುಕೂಲ ಚೆನ್ನಾಗಿದೆ, ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ವಾರದ ಅಂತ್ಯ ಭಾಗವನ್ನು ಗಮನಿಸ್ಕೊಂಡ್ರೆ ನೋಡಿ, ಏನಾಗುತ್ತೆ, ಒಳ್ಳೆಯ ಫಲ ಇದ್ದಾಗ ಫಲಗಳು ಜಾಸ್ತಿ ಇರುತ್ತೆ, ಹೇಳೋಕ್ಕೆ ಅದರ ಸಮಯ ಇಲ್ಲ, ಏನು ಮಾಡೋದು, ಹಾಗಾಗುತ್ತೆ. ಕೃಷಿ, ಹೈನು ವ್ಯಾಪಾರಿಗಳಿಗೆ ಲಾಭ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಆದರೆ ಅಧಿಪತಿ ಚೆನ್ನಾಗಿರೋದ್ರಿಂದಾಗಿ ನೀವು ಬಹಳ ಬೇಗ ಚೇತರಿಸ್ಕೊಳ್ತೀರ, ತುಂಬ ಚೆನ್ನಾಗಿದೆ. ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಬುದ್ಧಿವಂತಿಕೆ ಹೆಚ್ಚುತ್ತೆ, ಮಿತ್ರರಿಂದ ಸಹಾಯ ಇದೆ. ಚಂದ್ರ ರವಿ ಎರಡೂ ಗ್ರಹಗಳು ತುಂಬ ಚೆನ್ನಾಗಿದೆ ರೀ. ಹೀಗಾಗಿ ವಾರ ಇಡೀ ನಿಮಗೆ ಒಂದಲ್ಲ ಅಂದರೆ ಈ ದಾರಿಯಲ್ಲಿ ಹೋದರೆ ಇನ್ನೊಂದು ಏನೋ ಲಾಭ, ಆ ದಾರಿಯಲ್ಲಿ ಹೋದರೆ ಮತ್ತೊಂದೇನೋ ಲಾಭ, ಹೀಗೆ ತುಂಬ ಚೆನ್ನಾಗಿದೆಪ್ಪ ಸಿಂಹರಾಶಿಯವರಿಗೆ. ಪ್ರಾರ್ಥನೆ ಏನು ಅಂತಂದರೆ ಶಿವ ಸನ್ನಿಧಾನದಲ್ಲಿ ಒಂದು ಭಸ್ಮಾರ್ಚನೆ ಮಾಡಿಸಿ, ಇನ್ನೂ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಅನ್ನ, ಹಣ, ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ಸ್, ಲೋಹ ವ್ಯಾಪಾರದ ಲಾಭವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಧರ್ಮ, ಶುಭ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಅದಕ್ಕೆ ಕಾರಣ ಬುಧನ ಒಂದು ಬಲಹೀನತೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಅದೊಂದು. ರವಿ ವ್ಯಯಾಧಿಪತಿ ಅಷ್ಟಮದಲ್ಲಿದ್ದಾನೆ. ನಿಮಗೆ ರವಿಯಿಂದ ಏನು ಅಂತಂದರೆ ಸ್ವಲ್ಪ ನಷ್ಟ ಕಷ್ಟಗಳೇ ಇದ್ದಾವೆ. ರವಿ ಅವನು ಉಚ್ಚಸ್ಥಾನದಲ್ಲಿ ಇರಬಹುದು, ಆದರೆ ದುಸ್ಥಾನದ ಅಧಿಪತಿ. ಹೀಗಾಗಿ ಒಳ್ಳೆಯದಕ್ಕಾಗಿ ಅಥವಾ ಒಳ್ಳೆಯ ಕೆಲಸಗಳಿಗಾಗಿ ಅಲದಾಟ ಅಥವಾ ನಷ್ಟ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನಿಮಗೆ ಸ್ವಲ್ಪ ಚಂದ್ರನ ಬಲ ಇರೋದ್ರಿಂದಾಗಿ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾಗ ಲಾಭ ಕಾಣ್ತೀರಾ. ಹಾಲು ಹೈನು ವ್ಯಾಪಾರಿಗಳಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಸ್ತ್ರೀಕಾರಕ. ಹೀಗಾಗಿ ಸ್ತ್ರೀಯರು ಉಡುಗೆ ತೊಡುಗೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರಗಳು ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಅಸಮಾಧಾನವನ್ನು ಕಾಣುವಂಥ ಸಾಧ್ಯತೆ ಅಲ್ಲಿ ಮಾಂದಿ ಸಂಚಾರ, ರಾಹು ಶುಕ್ರರ ಸಂಚಾರ, ಹೀಗಾಗಿ ಸಹೋದರ ಬಂಧುಗಳ ಸಹಕಾರ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಷ್ಟು ತಲೆ ಕೆಡಿಸ್ಕೋಬೇಡಿ. ಪ್ರಾರ್ಥನೆಗೆ ಕನ್ಯಾ ರಾಶಿಯವರಿಗೆ ನವಗ್ರಹ ಸ್ತುತಿ ಮಾಡಿ, ನವಗ್ರಹ ದರ್ಶನ ದೇವಸ್ಥಾನಗಳಲ್ಲಿ ಇರುತ್ತದಲ್ಲ, ನವಗ್ರಹ ದರ್ಶನ ಮಾಡಿ ಒಂದು ನೈವೇದ್ಯ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ತಗೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ರೇಖಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಣ್ಣ ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅವ್ರ ಹುಟ್ಟಿದ ದಿನಾಂಕ ಏನಿಲ್ಲ, ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ವಾ? ಸರಿ, 108ರ ಒಳಗೆ ಒಂದು ಸಂಖ್ಯೆ ಹೇಳಿ. 9. ಏನ್ ಪ್ರಶ್ನೆ ಇತ್ತು? ಅವ್ರದ್ದು ಜೀವನ ಬೇಕಾಗಿತ್ತು. ಸಾರಿ, ಕೇಳಿಸ್ಲಿಲ್ಲ ಅಮ್ಮ, ಮತ್ತೊಂದ್ಸಲ ಹೇಳಿ. ಜೀವನದ ಬಗ್ಗೆನಾ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರೇಖಾ ಅವರೇ ನಮಸ್ಕಾರ. ನಮಸ್ಕಾರ. ಅವರ ಮುಂದಿನ ಬದುಕು ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿಪ್ಪ, ಈಗ ತತ್ಕಾಲದಲ್ಲಿ ಅವರಿಗೆ ಅನಾನುಕೂಲ ಸೂಚಿಸ್ತಾ ಇದೆ. ಕಾರಣ ಏನಂದರೆ ನೀವು ಸೂಚಿಸಿದಂಥ ಸಂಖ್ಯೆಯ ಅಧಿಪತಿ ಸ್ವಲ್ಪ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಅಸಮಾಧಾನ, ಹಿನ್ನಡೆಗಳು ಈ ಥರದ್ದು ಲಕ್ಷಣ ಇದೆ. ಮೇ 14ರ ನಂತರ ಅವರ ಬದುಕಿಗೆ ಒಂದು ದಾರಿ ಸಿಗುತ್ತೆ. ಆದರೆ ಅವರೊಂದು ನಿಷ್ಠೆಯಿಂದ ಒಂದು ಆರಾಧನೆ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಪ್ರತಿ ಗುರುವಾರ
ಸ್ವಲ್ಪ ಬೆಲ್ಲ ಹಾಗೂ ಕಡಲೆ ಸಮರ್ಪಣೆ ಮಾಡಲಿ. ಇದು ಬೇಕು ಅವರಿಗೆ. ಇದರಿಂದ ಅವರ ಬದುಕು ಸಿಹಿಯಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಪ್ರಕಾಶ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಕಾಶ್ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/3/2007. 3/3/2007. ಹೌದು. ಓಕೆ. ಸಮಯ ಗೊತ್ತಿಲ್ಲ. ಸರಿ. ಏನ್ ಪ್ರಶ್ನೆ ಇತ್ತು? ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ತೆ ಸರ್. ನಮಸ್ಕಾರ. ಇದು ಏನು ಮಖ ನಕ್ಷತ್ರ ಸಿಂಹರಾಶಿ ಅಂತ ನೋಡ್ತಾ ಇದ್ದೀರಾ ಅವರ? ಹೌದು. ಹಾಂ, ಸರಿ. ಆಯಿತು. ವಿದ್ಯಾಭ್ಯಾಸಕ್ಕೆ ನೋಡಿ, ಈಗ ವಿದ್ಯಾಧಿಪತಿಯಾಗಿರ್ತಕ್ಕಂಥ ಒಂದು ಸ್ವಲ್ಪ ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ನೀವು ಪ್ರತಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ನೀವು ಪ್ರತಿ ಬುಧವಾರ ಅಲ್ಲಿ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ. ಹೆಸರುಬೇಳೆ ನೈವೇದ್ಯವನ್ನು ಪಾಯಸ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ಪ್ರತಿ ಬುಧವಾರ ಮಾಡಿ ಒಂದು 3 ವರ್ಷಗಳ ಕಾಲ ಇದನ್ನು ಮಾಡಬೇಕಾಗತ್ತೆ. ಒಂದು ಸುದೀರ್ಘವಾದ ತಪಸ್ಸು ಬೇಕು. ಹೀಗಾಗಿ ಆದ್ದರಿಂದ ಅವರಿಗೆ ವಿದ್ಯೆಯಲ್ಲಿ ತುಂಬ ಆಸಕ್ತಿ ಬರುತ್ತೆ. ನೀವು ಮಾಡಿ ನೋಡಿ, ಒಳ್ಳೆಯದಾಗಲಿ. ಎಸ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಿಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹಿಮಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರು? ಮಗನ ಬಗ್ಗೆನಾ? ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 20/6/1989. ಸಮಯ ಮಂಗಳವಾರ 5ರಿಂದ 6 ಗಂಟೆ ಒಳಗೆ ರಾತ್ರಿ. ಸಂಜೆನಾ? 5ರಿಂದ 6. ಸರಿ. ಏನ್ ಪ್ರಶ್ನೆ ಇತ್ತು? ಅದೇ ಅವ್ನ ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ತಮ್ಮದು? ನೋಡಿ, ವಿವಾಹದ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಅದು ಒಂದು ನಷ್ಟ ಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ಯಾರು ವಿವಾಹವನ್ನು ಏರ್ಪಾಡು ಮಾಡಬೇಕೋ ಅವನೇ ಒಂದು ನಷ್ಟದಲ್ಲಿದ್ದಾಗ ವಿವಾಹ ಭಾವ ಆ ಫಲವೂ ನಷ್ಟವಾಗಿಬಿಡುತ್ತೆ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಮತ್ತು ಅಷ್ಟಮಾಧಿಪತಿ ಸಪ್ತಮದಲ್ಲಿರೋದು ಈ ಪರಿವರ್ತನೆ ಇದೆಯಲ್ಲ, ಇದೊಂದು ಸ್ವಲ್ಪ ತೊಡಕು ಹೆಚ್ಚನ್ನು ಮಾಡುತ್ತೆ. ಹೀಗಾಗಿ ಇಲ್ಲಿ ಬುಧ, ಗುರು, ಶುಕ್ರ ಈ ಗ್ರಹಗಳ ಶಾಂತಿ ಮಾಡಿಸ್ಬೇಕು. ತಾವು ಮಾಡಿಸಿದ್ದೀರಾ ಇಲ್ವಾ ಗೊತ್ತಿಲ್ಲ. ಈ ಹಿಂದೆ ಮಾಡಿಸಿದ್ರಾ? ಮೂಲ ನಕ್ಷತ್ರ ಹುಟ್ಟಿದಾನೆ ಅಂತ ಹೇಳಿ ಸ್ವಲ್ಪ ಇದು ಮಾಡಿದ್ವಿ. ಅಷ್ಟೇ. ಇಲ್ಲ, ಅದೆಲ್ಲ ಸಮಸ್ಯೆ. ನೋಡಿ, ಯಾವುದೋ ಈ ಥರದ್ದು ಒಂದು ನೀವು ತಪ್ಪು ಕಲ್ಪನೆಯಲ್ಲಿ ನೀವು ಪಾಪ ಒಂದು ಇದನ್ನು ಮಾಡ್ಕೊಂಡ್ಬಿಡ್ತೀರಾ. ಇದೇ ಒಂದು ದೊಡ್ಡ ಏನು ತೊಂದರೆ ಆಗಿಬಿಡುತ್ತೆ. ಹೀಗಾಗಿ ಇವರು ಬೇಕಾಗಿರೋದು ಬುಧ, ಶುಕ್ರ, ಗುರು ಶಾಂತಿ. ಈ ಗ್ರಹ ಶಾಂತಿಯನ್ನು ಹತ್ತಿರದಲ್ಲಿ ಯಾರಾದ್ರೂ ಒಳ್ಳೆಯ ಪುರೋಹಿತರನ್ನು ನೋಡಿ ಈ ಶಾಂತಿಯನ್ನು ಮಾಡಿಸಿ. ಶಾಂತಿ ಮಾಡಿಸೋದರಿಂದಾಗಿ ಬದುಕಿಗೆ ಒಂದು ಬೇರೆ ದಾರಿ ಸಿಗುತ್ತೆ. ಭಗವಂತನ ಕೃಪೆ ಆದಮೇಲೆ ಭಗವಂತನೇ ಯಾರದ್ದೋ ಮೂಲಕ ನಿಮ್ಮ ಮಾರ್ಗವನ್ನು ಬದಲಿಸ್ಬಿಡ್ತಾನೆ. ಪಥ ಬದಲಾವಣೆ ಆಗುತ್ತೆ. ಆಗ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ. ಹೀಗಾಗಿ ದಯವಿಟ್ಟು ಈ ಶಾಂತಿ ಮಾಡಿಸಿ ಅವರಿಗೆ ಅವರ ಸಮಾನವಾಗಿರ್ತಕ್ಕಂಥ ಒಂದು ಫಲ ಖಂಡಿತ ದೈವಾನುಗ್ರಹದಿಂದ ಉಂಟಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕೀರ್ತನ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕೀರ್ತನ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ನಾನು ಹುಟ್ಟಿದ್ದು 15ನೇ ತಾರೀಕು 4ನೇ ತಿಂಗಳು 2005 ರಾತ್ರಿ 12 ಗಂಟೆಗೆ ಮೇಡಮ್. ರಾತ್ರಿ 12. 15/4/2005 ರಾತ್ರಿ 12 ಗಂಟೆ ಸಮಯ. ಏನ್ ಪ್ರಶ್ನೆ ಇತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ನನಗೆ ಕೆಲಸ ಸಿಗುತ್ತಾ ಇಲ್ಲೋ, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ಲೋ? ಸರಿ ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಕೀರ್ತನ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ಈ 15 ಅಂದರೆ ಬೆಳಗ್ಗೆ ಎದ್ರೆ 16, 15, 14 ರಾತ್ರಿನಾ? 15 ರಾತ್ರಿ ಗುರುಗಳೇ. ಬೆಳಗ್ಗೆ ಎದ್ರೆ 16? ಹಾ. 16ನೇ ತಾರೀಕು ಬೆಳಗ್ಗೆ ಇದ್ರೆ? ಹಾ, ಬೆಳಗ್ಗೆ ಇದ್ರೆ 16ನೇ ತಾರೀಕು ಗುರುಗಳೇ. ಓಕೆ, ಸರಿ. ಪುನರ್ವಸು ನಕ್ಷತ್ರ ಅಲ್ವಾ? ಹೌದು ಗುರುಗಳೇ. ಸರಿ, ಓಕೆ. ತಾವು ಕೇಳಿದ್ರಿ ಜಾಬ್ ಬಗ್ಗೆ ಕೇಳಿದ್ರಿ ಅಲ್ವಾ? ಹಾ. ನೋಡಿ, ಜಾಬ್ಗೆ ಅಲ್ಲೇನಾಗಿದೆ, ಕರ್ಮಸ್ಥಾನ ಯಾವುದು ವೃತ್ತಿ ಸ್ಥಾನ, ಜಾಬ್ ಪ್ಲೇಸ್ ಅಂತ ಅಂತೀವೋ ಆ ಸ್ಥಳದಲ್ಲಿ ಅಲ್ಲಿ ಕೇತು ಗ್ರಹ ಇದೆ. ಹೀಗಾಗಿ ಅದು ಕೇತು ಏನಪ್ಪ ಮಾಡ್ತಾನೆ ಅಂದರೆ ಸ್ವಲ್ಪ ಅಡೆತಡೆಗಳನ್ನು ಜಾಸ್ತಿ ಮಾಡೋದು, ವಿಘ್ನಗಳನ್ನು ತರೋದು, ಇನ್ನೇನು ಸಿಕ್ಕೇ ಬಿಡ್ತು ಅನಿಸುತ್ತೆ ಅದು ಸಿಗದೆ ಹೋಗ್ತಕ್ಕಂಥದ್ದು, ಹೀಗೆ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಏನಪ್ಪ ಪರಿಹಾರ ಅಂದರೆ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ, ಅರ್ಥ ಆಗ್ತಿದೆಯಾ? ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಸ್ವಲ್ಪ ಹುರುಳಿ ಕಾಳನ್ನು ಹಾಗೂ ಬೆಲ್ಲವನ್ನು ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. 21 ಮಂಗಳವಾರ ಮಾಡಬೇಕು.
ಅದು ಗಣಪತಿಯ ಸಂಖ್ಯೆ 21. ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಹೀಗೆ ಮುಗ್ಧವಾಗಿ ಇಷ್ಟೊತ್ತು ಮಾತಾಡೋದ್ರಲ್ಲ, ಹಾಗೆ ಅದು ಪ್ರೀತಿಯ ಮುಗ್ಧತೆ ಬೇಕು. ಅಲ್ಲಿ ಹೋಗಿ ಗಣಪತಿ ಮಾತ್ರ ಕೈ ಮುಗಿದ್ಕೊಂಡು ಕೇಳಿ, ಬಹುಶಃ ನಿಮ್ಮ ಪ್ರೀತಿಗೆ ನಿಮ್ಮ ಭಕ್ತಿಗೆ ಗಣಪತಿ ವರ ಬೇಗ ಕೊಟ್ಬಿಡ್ತಾನೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಫಲಾಫಲ ಹೇಗಿದೆ ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಶುಕ್ರನೂ ತುಂಬ ಚೆನ್ನಾಗಿದ್ದಾನೆ. ನಿಮಗೆ ಲಾಭಾಧಿಪತಿ ರವಿಯೂ ತುಂಬ ಬಲಿಷ್ಠನಾಗಿದ್ದಾನೆ. ಕರ್ಮಾಧಿಪತಿ ಚಂದ್ರನೂ ಜನ್ಮವನ್ನು ಸೇರಿದ್ದಾನೆ. ಹೀಗಾಗಿ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ. ವೃತ್ತಿಯಲ್ಲಿ ಅನುಕೂಲ ಸಿಗುತ್ತೆ. ಸ್ತ್ರೀಯರಿಗೆ ವಿಶೇಷವಾದ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ. ರಾಜಕಾರಣಗಳಿಗೆ ತುಂಬ ಚೆನ್ನಾಗಿದೆ. ಜನನಾಯಕರಿಗೆ ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಈ ವಾರ ಇದೆಯಲ್ಲ, ಒಂದು ಥರ ಗೋಲ್ಡನ್ ವಾರ, ವೀಕ್ ಅಂತ ಹೇಳಬಹುದು. ಆ ರೀತಿಯ ಒಂದು ಫಲಗಳನ್ನು ಕಾಣಬಹುದು. ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಯಾವುದೂ ಅಷ್ಟು ತೊಡಕುಗಳಿಲ್ಲ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ಅಲ್ಲೂ ಅಷ್ಟೇ, ದ್ವಿತೀಯಕ್ಕೆ ಚಂದ್ರನ ಪ್ರವೇಶವಾದರೆ ಸುಗ್ರಾಸ ಭೋಜನ ಸಿಗುತ್ತೆ. ಸ್ತ್ರೀಯರಿಗೆ ಧೈರ್ಯ ಸಾಹಸಗಳಿದ್ದಾವೆ. ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ದಾಂಪತ್ಯ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದ ಮನಸ್ತಾಪ, ಅದೇನು ಹೆಚ್ಚು ಆತಂಕಕ್ಕೊಳಗಾಗಬೇಕಾಗಿಲ್ಲ. ಒಳ್ಳೆಯ ಉಪದೇಶ, ಒಳ್ಳೆಯ ಸಲಹೆ ಕೂಡ ಸಿಗುತ್ತೆ. ಯಾರೋ ಏನೋ ಒಂದು ಗೈಡ್ ಮಾಡ್ತಾರೆ, ಅದು ನಿಮಗೆ ಹಿತವಾಗುತ್ತೆ. ಅದರಿಂದ ಅನುಕೂಲವೂ ಉಂಟಾಗುತ್ತೆ. ಹೀಗಾಗಿ ತುಲಾರಾಶಿಯವರಿಗೆ ವಾರ ತುಂಬ ಚೆನ್ನಾಗಿದೆ. ರವಿ ಫಲವು ಎರಡೂ ತುಂಬ ಚೆನ್ನಾಗಿದೆ. ಚಂದ್ರ ಫಲ ಎರಡೂ ಚೆನ್ನಾಗಿದೆ. ಇನ್ನು ವೃಶ್ಚಿಕ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಚಂದ್ರ ವ್ಯಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ದಾಂಪತ್ಯದಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ತುಂಬ ಅನುಕೂಲಕರವಾಗಿದೆ. ಶತ್ರು, ಸಾಲ ಇವುಗಳ ನಿವಾರಣೆಯಾಗುತ್ತೆ. ವೃತ್ತಿಯಲ್ಲಿ ವಿಶೇಷವಾದ ವೃತ್ತಿಯ ಅಧಿಪತಿ ರವಿ, ಅವನು ಷಷ್ಠ ಸ್ಥಾನದಲ್ಲಿದ್ದಾಗ ಬಹಳ ವಿಶೇಷವಾದ ತೊಡಕುಗಳಿಂದ ಹೊರಗೆ ಬಂದು ಒಂದು ಸಮಾಧಾನ ಕಾಣ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾನೆ. ಚೆನ್ನಾಗಿದೆ. ಆದರೆ ಚಂದ್ರ ವ್ಯಯದಲ್ಲಿದ್ದರೆ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಒತ್ತಡ, ಪರಿಶ್ರಮ ಜಾಸ್ತಿ. ಕೆಲಸ, ಮನೆಯಲ್ಲೂ ಕೆಲಸ, ಹೊರಗೂ ಕೆಲಸ, ಈ ಥರದ ಕೆಲಸಗಳ ಅದರ ಹೊರೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಸೂಚಿಸ್ತಾ ಇದೆ. ಇನ್ನು ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಜನ್ಮಕ್ಕೆ ಚಂದ್ರ ಬರ್ತಾನೆ, ಅದು ಒಳ್ಳೆಯದು ಫಲವ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತದೆ. ವಾರದ ಆದಿಯಲ್ಲಿದ್ದ ಪ್ರೆಷರ್ ಇರುತ್ತೆ ಅಲ್ಲ, ಅದು ನಿಮಗೆ ಗುರುವಾರದಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅನುಕೂಲ ಸಿಗ್ತಾ ಹೋಗುತ್ತೆ. ದೈವಾನುಕೂಲ ಉಂಟಾಗುತ್ತೆ. ಮಿತ್ರರಿಂದ ಸಹಕಾರಗಳು ಉಂಟಾಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಸುಗ್ರಾಸ ಭೋಜನ, ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ. ಒಳ್ಳೆಯ ಶುಭ ಸಮಾರಂಭಗಳು ಇತ್ಯಾದಿಗಳೆಲ್ಲ ಪಾಲ್ಗೊಂಡು ಒಳ್ಳೆಯ ಸ್ವಲ್ಪ ಸಮಾಧಾನವಾಗಿ, ನೆಮ್ಮದಿಯಾಗಿ, ನಿರ್ಮಳವಾಗಿ ಅಂತೀವಲ್ಲ, ಆ ಥರ ಇರಲಿಕ್ಕೆ ಅವಕಾಶಗಳು ಚೆನ್ನಾಗಿದೆ. ಗುರುವಾರದಿಂದ ನಿಮಗೊಂದು ಹೊಸ ದಾರಿ ಸಿಗುತ್ತೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ತುಂಬ ಅನುಕೂಲ. ಸಾಧ್ಯವಾದ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದು. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ನೋಡಿ, ಭಾಗ್ಯಾಧಿಪತಿ ಉಚ್ಚಸ್ಥಾನದಲ್ಲಿ ಇರೋದ್ರಿಂದಾಗಿ ತುಂಬ ಚೆನ್ನಾಗಿದೆ. ದೈವಾನುಕೂಲ ಚೆನ್ನಾಗಿರ್ತದೆ. ಮಕ್ಕಳಿಂದ ಸಹಕಾರ ಸಿಗುತ್ತೆ. ತಂದೆ ಮಕ್ಕಳಲ್ಲಿ ತೊಡಕುಗಳಿದ್ದರೆ ಅದರ ನಿವಾರಣೆ ಉಂಟಾಗ್ತಕ್ಕಂಥ ಸಾಧ್ಯತೆ. ಬಂಧು ಮಿತ್ರ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಆದರೆ ಬುದ್ಧಿ ಚುರುಕಾಗಿರ್ತದೆ. ಹೀಗಾಗಿ ನಿಮಗೆ ಹೆಚ್ಚಿನ ತೊಡಕು ಬರೋ ಮುನ್ನವೇ ನೀವು ಎಚ್ಚೆತ್ತುಕೊಂಡ್ಬಿಡ್ತೀರಾ. ಆ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಚಂದ್ರ ಲಾಭದಲ್ಲಿ ಇರೋದ್ರಿಂದಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಮತ್ತು ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಸ್ತ್ರೀಯರಿಗೆ ಉತ್ತಮವಾಗಿದೆ. ದೊಡ್ಡಮ್ಮ, ಚಿಕ್ಕಮ್ಮ ಇಂಥವರಿಂದ ಹೆಚ್ಚಿನ ಅನುಕೂಲಗಳು. ಬಂಧುಗಳಲ್ಲೇ ಇಂಥವರ ಒಂದು ಸಹಾಯದಿಂದಾಗಿ ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ. ಒಳ್ಳೆಯ ಫಲವೂ ಸಿಗುತ್ತೆ. ಚೆನ್ನಾಗಿದೆ. ಇನ್ನು ಧನುರಾಶಿಯ ಅವರಿಗೆ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ಏನಪ್ಪ ಅಂತಂದರೆ ಸ್ವಲ್ಪ ವ್ಯಯ ಹೆಚ್ಚು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಅತಿ ಆಪ್ತರಿಂದಾಗಿ ಅತಿ ವ್ಯಯ ಅದನ್ನು ಸೂಚಿಸ್ತಾ ಇದೆ. ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಉದರ ಮತ್ತು ಎದೆ ಭಾಗ ಸ್ವಲ್ಪ ಎದೆ ಉರಿ ಈ ಥರದೊಂದು ಲಕ್ಷಣ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ತಗೋಬೇಕು. ಧನುರಾಶಿಯವರು ದತ್ತಾತ್ರೇಯನ ಪ್ರಾರ್ಥನೆ ಮಾಡಿ, ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗುರುವಾರದ ಮಟ್ಟಿಗೆ ಹೋಗಿ ಬನ್ನಿ. ಅದು ತುಂಬ ಸಹಾಯ ಉಂಟು ಮಾಡುತ್ತೆ. ಲತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 31/1/69. 31/1/1969. ಬೆಳಗ್ಗೆ 10 ಕಾಲಿಂದ 10:30 ಒಳಗೆ. 10 ಕಾಲಿಂದ 10:30. ಏನ್ ಪ್ರಶ್ನೆ ಇತ್ತು? ನನ್ನ ಕೆಲಸದ ಬಗ್ಗೆ ಸ್ವಲ್ಪ ಕಿರಿಕಿರಿ ಇತ್ತು, ಮತ್ತೆ ಮನೆ ಕಟ್ಟೋ ವಿಷಯದ ಬಗ್ಗೆ ಸರಿ, ಮಾತಾಡ್ಬೇಕಾಗಿತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮಾ. ನಮಸ್ಕಾರ ಲತಾ ಅವರೇ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಏನು ಮನೆ ಕುರಿತಾಗಿಯಾ? ಇಲ್ಲ, ನನ್ನ ಕೆಲಸದ ಬಗ್ಗೆನೂ ಸ್ವಲ್ಪ ಇದಿತ್ತು, ಕಿರಿಕಿರಿ ಇತ್ತು. ನೀವು ಹೇಳಿದ್ರಿ ಎಳ್ಳು ಬತ್ತಿ ಹಚ್ಚಿ ಶನೇಶ್ವರ ಮಂದಿರದಲ್ಲಿ ಅಂತ. ಓಕೆ. ಅದು ಇನ್ನು ಮಾಡ್ತಾ ಇದ್ದೀನಿ ಗುರುಗಳೇ. ಇನ್ನು ಏನು ಚೇಂಜ್ ಮಾಡ್ಬೇಕಾ ಇಲ್ಲ ಅಲ್ಲೇ ಇರ್ಬೇಕಾ ಅನ್ನೋ ಗೊಂದಲದಲ್ಲಿದ್ದೀನಿ. ಓಕೆ. ಈಗ ಕೇತು ದಶೆಯಲ್ಲಿ ಯೋಗ ಇದೆಯಾ ಅಂತ ಇದರ ಬಗ್ಗೆ. ಈಗ ತಮಗೆ
ಕೇತುದಶೆ ಇಷ್ಟು ದಿವಸ ಶನೈಶ್ಚರನ ಭುಕ್ತಿ ನಡೀತಾ ಇತ್ತು. ಆಗ ನಾನು ಬಹುಶಃ ಹೇಳಿರ್ತೀನಿ ಶನೈಶ್ಚರನ ಆರಾಧನೆ. ಈಗ ಬುಧನ ಕಾಲ ಪ್ರಾರಂಭವಾಗಿದೆ. ವಸ್ತುತಃ ನಿಮಗೆ ಬುಧ ಲಾಭಸ್ಥಾನದಲ್ಲಿದ್ದಾನೆ, ರವಿ ಜೊತೆಗಿದ್ದಾನೆ. ಹೀಗಾಗಿ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ನೀವು ಗೊಂದಲದಲ್ಲೇ ಜೀವನ ಸಾಗುತ್ತೆ. ಇದಕ್ಕೆ ಪರಿಹಾರ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ. ಬುಧನ ಒಂದು ಬಲಹೀನತೆಗೆ ವಿಷ್ಣು ಸಹಸ್ರನಾಮ ದೊಡ್ಡ ಬೆಳಕು ಅಂತ ಶಾಸ್ತ್ರಗಳೇ ಹೇಳುತ್ತೆ, ಸೂಚಿಸ್ತವೆ. ನಮ್ಮ ಜ್ಯೋತಿಷ್ಯದಲ್ಲೂ ಹಾಗೆ ಬುಧನ ಆರಾಧನೆ ಮಾಡುವುದರಿಂದಾಗಿ ಬಹಳ ಒಳ್ಳೆಯ ಫಲ ಸಿಗುತ್ತೆ ಅಂತ. ಹೀಗಾಗಿ ನಂಬಿಕೆಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈಗ ಬುಧ ಬಲಹೀನನಾಗಿದ್ದಾನೆ. ಇನ್ನೊಂದು 2-3 ತಿಂಗಳ ನಂತರದಲ್ಲಿ ಅವನಿಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿಮಗೂ ಕೂಡ ನನಗನ್ಸುತ್ತೆ ಬಹುಶಃ ಜುಲೈ ವೇಳೆಗೆ ಒಳ್ಳೆಯ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಹೀಗಾಗಿ ಗಾಬರಿ ಬೇಡ. ನೀವು ಮಾಡಿದ ಎಲ್ಲ ಪೂಜೆ ಇಷ್ಟು ಕಾಲ ನೀವು ಹಚ್ಚಿದ್ದೀರಲ್ಲ ಎಳ್ಳೆಣ್ಣೆಯ ದೀಪವನ್ನು, ಅದರ ಫಲ ಅದರ ಬೆಳಕು ಸಂಪೂರ್ಣವಾಗಿ ಕಾಣ್ತೀರ ಇನ್ನು 3 ತಿಂಗಳ ನಂತರದಲ್ಲಿ. ಆತಂಕ ಬೇಡ. ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಂಜುನಾಥ್ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಓಕೆ, ನಂದು ಕುಂಭರಾಶಿ ಧನಿಷ್ಠ ನಕ್ಷತ್ರ. ಹುಟ್ಟಿದ ಸಮಯ 10 ಗಂಟೆ ಮುಂಜಾನೆ, ಗುರುವಾರ ದಿನ. ಹಾ ಸರಿ, ಏನ್ ಪ್ರಶ್ನೆ ಇತ್ತು? ಅದೇ ಮ್ಯಾಮ್, ಲೈಫ್ ಬಗ್ಗೆ ಕೇಳೋದಿತ್ತು, ನೌಕರಿ ಬಗ್ಗೆ ಕೇಳಬೇಕಿತ್ತು. ಶಾಸ್ತ್ರಿಗಳಿದ್ದಾರೆ ಮಾತಾಡಿ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಗುರು. ನಮಸ್ಕಾರ. ಕುಂಭರಾಶಿ ಅಂದ್ರಿ ಅಲ್ವಾ ತಾವು? ಎಸ್ ಮ್ಯಾಮ್. ಕುಂಭರಾಶಿಯವರಿಗೆ ನೋಡಿ, ಈಗ ನಿಮ್ಮ ಕರ್ಮಾಧಿಪತಿ ಯಾರೋ ನಿಮಗೆ ವೃತ್ತಿಯಲ್ಲಿ ಒಂದು ಬಲವನ್ನು ಕೊಡಬೇಕು, ಆ ಅಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ, ಅಂದರೆ ನೀಚ ಸ್ಥಾನದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಫಲಗಳು ಸ್ವಲ್ಪ ವ್ಯತ್ಯಾಸವಾಗುತ್ತೆ. ನಿರೀಕ್ಷಿತ ಮಟ್ಟದ ಫಲ ಸಿಗೋದಿಲ್ಲ. ಏನೋ ಒಂದು ತೊಡಕು, ಏನೋ ಒಂದು ವಾತಾವರಣ ಸ್ವಲ್ಪ ಕಹಿಯಾಗಿರ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಇದೆ. ಹೀಗಾಗಿ ಇದು ದಾಟಬೇಕು. ಇನ್ನು 2 ತಿಂಗಳು ಬೇಕಾಗುತ್ತೆ. ಇದು ನೀವು ದಾಟಿ ಒಂದು ಸ್ವಚ್ಛವಾದ ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಇನ್ನು 2 ತಿಂಗಳು ಬೇಕು. ಹೀಗಾಗಿ ಅಲ್ಲಿವರೆಗೆ ಇದರ ಆರಾಧನೆ ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ದುರ್ಗಾ ಸನ್ನಿಧಾನ ಇದ್ದರೆ ದುರ್ಗಾ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಮಂಗಳವಾರ ಮಾಡಿಸಿ. ಎಷ್ಟು ತಿಂಗಳು? ಇನ್ನು 2 ತಿಂಗಳುಗಳ ಕಾಲ ಇದನ್ನು ಮಾಡುವುದರಿಂದಾಗಿ ನಿಮಗೆ ತುಂಬ ವಿಶೇಷವಾದ ಫಲ ಉಂಟಾಗುತ್ತೆ. ವೃತ್ತಿಯಲ್ಲಿ ಒಂದು ಸಮಾಧಾನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಜೊತೆಗೆ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತುಂಬ ಸರಳವಾದ ಮಂತ್ರ, ಇದನ್ನು ಹೇಳ್ಕೊಳ್ಳಿ. ಇದು ಕೂಡ ಒಂದು ಬಲ ಕೊಡುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿ ಇದೆ? ಮಕರ ರಾಶಿಯವರಿಗೆ ಗಮನಿಸೋಣ. ಮಕರ ರಾಶಿಯವರಿಗೆ ನೋಡಿ, ರವಿ ಆತ ನಿಮಗೆ ಅಷ್ಟಮಾಧಿಪತಿ. ಸ್ವಲ್ಪ ಹುಷಾರಾಗಿರಬೇಕು. ನೀವು ಬಂಧು ಮಿತ್ರ ಸಹಕಾರ ಇತ್ಯಾದಿ ಇಲ್ಲ ಅಂತಲ್ಲ, ಆದರೆ ನೀವು ಹೆಚ್ಚು ಅವರಿಂದ ಸಹಾಯ ತೊಗೊಂಡ್ರೆ ಅದು ನಿಮಗೆ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಸಹಾಯ ತಗೊಳ್ಳುವ ಎಚ್ಚರವಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚಂದ್ರನ ಬಲ ಚೆನ್ನಾಗಿದೆ. ಹೀಗಾಗಿ ರವಿ ಬಲ ಇಲ್ಲ ಅಂದರೆ ಚಂದ್ರ ಬಲ ಇದೆ. ಹೀಗಾಗಿ ವೃತ್ತಿಯಲ್ಲಿ ಒಂದು ಸೌಕರ್ಯವನ್ನು ಕಾಣಲಿಕ್ಕೆ, ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು, ವೃತ್ತಿಯಲ್ಲೇ ಒಂದು ರೀತಿಯ ಚೇತರಿಕೆಯ ವಾತಾವರಣ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಹೊಸ ಅವಕಾಶಗಳು, ಇದನ್ನೆಲ್ಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಮಕರ ರಾಶಿಯ ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಹಕಾರ, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಹೆಚ್ಚಿನ ಸೌಕರ್ಯ ಸಿಗ್ತಕ್ಕಂಥದ್ದು, ಲಾಭ ಬರ್ತಕ್ಕಂಥದ್ದು, ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಆರೋಗ್ಯ ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ಚಂದ್ರ ಲಾಭಸ್ಥಾನಕ್ಕೆ ಬರ್ತಾನೆ. ಸ್ತ್ರೀಯರಿಗೆ ವಿಶೇಷವಾದ ಲಾಭ ಕಾಣ್ತೀರಾ. ಹಾಲು ಹೈನು ಕೃಷಿಕರಿಗೆ ಸಹಜವಾಗಿ ಲಾಭ ಇದೆ. ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಹೆಣ್ಮಕ್ಳು ನೀವು ಸ್ವಂತ ವ್ಯಾಪಾರ ಮಾಡ್ತಾಯಿದ್ದೀರಿ, ಅವರಿಗೆ ನೋಡಿ ಬಹಳ ವಿಶೇಷವಾದ ಅನುಕೂಲಗಳು ಸಿಗ್ತಕ್ಕಂಥದ್ದು, ಲಾಭ ಸಿಗ್ತಕ್ಕಂತಹ ಸಾಧ್ಯತೆ ಅದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಪ್ರಯಾಣ ಮತ್ತು ಆರೋಗ್ಯ ಈ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಮಕರ ರಾಶಿಯವರು. ನೀವು ಆದಿತ್ಯ ಹೃದಯವನ್ನು ಹೇಳ್ಕೊಳ್ಬೇಕು. ಜೊತೆಗೆ ಇಷ್ಟ ದೇವತಾರಾಧನೆ, ಆದಿತ್ಯ ಹೃದಯ ತಪ್ಪದೇ ಹೇಳ್ಕೋಬೇಕಾಗುತ್ತೆ. ಇದರ ಜೊತೆಗೆ ಅದು ಬೇಕು. ಅಷ್ಟಮಾಧಿಪತಿ ಚತುರ್ಥಕ್ಕೆ ಹೋದಾಗ ಅಲ್ಲಿ ಮಾಂದಿ ಜೊತೆ ಕೊನೆಗೆ ಸ್ವಲ್ಪ ತೊಡಕುಗಳು ಏರ್ಪೇರು ಆಗೋ ಸಾಧ್ಯತೆ ಇದೆ. ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ಧೈರ್ಯ ಸಾಹಸಗಳೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀ ಸಂಗಾತಿಯಿಂದ ಬಹಳ ವಿಶೇಷವಾದ ಅನುಕೂಲಗಳು, ಸಹಕಾರಗಳು ಸಿಗುತ್ತೆ. ಕಠಿಣ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಅದು ನಿವಾರಣೆ ಆಗುತ್ತೆ, ಆತಂಕ ಬೇಡ. ಆದರೆ ಒಂದು ಬಲ, ಧೃತಿ ಶಕ್ತಿ ಅಂತಾರೆ. ಸೂರ್ಯ ಆತ ತೃತೀಯ ಸ್ಥಾನಕ್ಕೆ ಹೋದಾಗ ಒಂದು ವಿಶೇಷವಾದ ಅದು ವಿಕ್ರಮ ಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ಪರಾಕ್ರಮ ಕೆಲಸಗಳನ್ನು, ಸಾಹಸ ಅನಿಸೋದನ್ನು ಸುಲಭವಾಗಿ ಮಾಡ್ತಕ್ಕಂಥದ್ದು, ಅದು ಸಾಧ್ಯತೆ ಚೆನ್ನಾಗಿದೆ. ಚಂದ್ರ ಬಲ ತುಂಬ ಚೆನ್ನಾಗಿದೆ, ಭಾಗ್ಯದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ಸೌಕರ್ಯಗಳು ಸಿಗ್ತಕ್ಕಂಥದ್ದು, ಅನುಕೂಲ ಉಂಟಾಗ್ತಕ್ಕಂಥದ್ದು. ಯಾವುದಾದ್ರೂ ಪರದಾಟ ಏನೋ ಕೆಲಸ ಆಗಲಿಲ್ಲ ಅಂದರೆ ಈ ವಾರದಲ್ಲಿ ಅದು ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯಭಾಗದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಸಹಕಾರಗಳು ಸಿಗ್ತಾ ಹೋಗುತ್ತೆ. ಹೊಸ ಪ್ರಯತ್ನಗಳಿಗೆ ದಾರಿ ಆಗುತ್ತೆ, ಲಾಭ ಇದೆ.
ಹಾಲು ಹೈನು ವ್ಯಾಪಾರಗಳಿಗೆ, ಹಣ್ಣಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಗಳಿಗೆ ತುಂಬ ಉತ್ಕೃಷ್ಟವಾಗಿದೆ, ಚೆನ್ನಾಗಿದೆ. ಓವರಾಲ್ ಗಮನಿಸ್ಕೊಂಡ್ರೆ ಹೆಚ್ಚಿನ ಶುಭ ಫಲ ಇದೆ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋಗಿ ಬಂದಿಲ್ಲ ಅಂದರೆ ಒಂದು ಸಲ ಹೋಗಿ ಬನ್ನಿ ಮನೆ ದೇವರಿಗೆ, ಅದು ತುಂಬ ಸಹಾಯ ಮಾಡುತ್ತೆ. ಇನ್ನು ಮೀನ ಗಮನಿಸೋಣ. ಮೀನರಾಶಿಯವರಿಗೆ ಷಷ್ಠಾಧಿಪತಿ ದ್ವಿತೀಯಕ್ಕೆ ಬರ್ತಾನೆ, ಸ್ವಲ್ಪ ಹುಷಾರಾಗಿರಬೇಕು. ಮಾತು, ಹಣ ಇವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಅಲ್ಲಿ ಧನಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ ಸೂರ್ಯ, ಇಲ್ಲ ಅಂತಲ್ಲ, ಆದರೆ ಎಚ್ಚರಿಕೆಯ ಹಣ ಬಂದಾಗ ನಾವು ಅದನ್ನು ಹೇಗೆ ವಿನಿಯೋಗಿಸ್ತೀವಿ, ಹೇಗೆ ಕಾಪಾಡ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಆ ರೀತಿಯಲ್ಲಿ ಎಚ್ಚರ ಬೇಕು ಅಂತ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ವಾರದ ಆದಿಯಲ್ಲಿ. ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಗೌರವ ಪ್ರತಿಷ್ಠೆಗಳು ಸಂದಾಯವಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರನ ಬಲ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಒಂದು ಒಳ್ಳೆಯ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳಿಂದಾಗಿ ಸಹಕಾರ ಸಿಗ್ತಕ್ಕಂಥದ್ದು, ಅನುಕೂಲ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಇರುತ್ತೆ, ಸ್ವಲ್ಪ ಹುಷಾರು. ಜಂಕ್ ಫುಡ್ಡು, ಇನ್ನೇನು ಬೇರೆ ಬೇರೆ ಖಾರ ಪದಾರ್ಥಗಳು, ಸ್ಪೈಸಿ ಅಂತೀವಲ್ಲ, ಇಂಥವುಗಳು ತಿನ್ನೋದ್ರಿಂದಾಗಿ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ವಾರದ ಅಂತ್ಯದಲ್ಲಿ, ವೀಕೆಂಡಲ್ಲಿ ಸಹಜ ನಮಗೆ ನಾಲಿಗೆ ಜಿಹ್ವಾ ಚಾಪಲ್ಯ ಅಂತಾರೆ, ಸೆಳಿತಾ ಇರುತ್ತೆ ಹೊರಗೆ ಏನೋ ತಿನ್ನೋಣ ಅಂತ. ಇವುಗಳಿಗೆ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಮಾಂದಿ ಇದೆ, ಹೀಗಾಗಿ ಎಚ್ಚರ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ನಾಗದೇವರಿಗೆ ರುದ್ರಾಭಿಷೇಕ ಮಾಡಿಸಿ, ಅದು ಆ ತೀರ್ಥ ಸೇವನೆ ಮಾಡಿಸಿ, ಸೇವನೆ ನೀವು ಮಾಡಿ, ಕುಟುಂಬದವರಿಗೆ ಕೊಡಿ. ಇದೆಲ್ಲ ತುಂಬ ಒಳ್ಳೆಯ ಫಲ ತಂದುಕೊಡುತ್ತೆ. ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ವಾರ ಒಂದು ವಿಶೇಷ ಮಂತ್ರ ಗಮನಿಸೋಣ. ನಮಗೆ ಶಾರದಾ ಸ್ತುತಿ, ಶಾರದಾ ಮಂತ್ರ ಇವುಗಳು ವಿದ್ಯಾರ್ಥಿಗಳಿಗೆ ಈಗ ಬೇಕಾಗಿರತಕ್ಕಂಥದ್ದು. ಎಕ್ಸಾಮ್ ಮುಗೀತು ಅಂತ ಹೇಳಿ ನಾವು ವಿದ್ಯಾಸಕ್ತಿಯನ್ನು ಅದರಿಂದ ದೂರ ಆದರೆ ಮತ್ತಷ್ಟು ನಾವು ಮೂರ್ಖರೇ ಆಗಿಬಿಡ್ತೀವಿ. ಹೀಗಾಗಿ ಪ್ರತಿ ಕ್ಷಣ ನಾವು ಅನುಕ್ಷಣ ಶಾರದಾ ಒಂದು ಅನುಸಂಧಾನ ಇರಬೇಕು. ಆ ಒಂದು ಮಂತ್ರ ಗಮನಿಸಿ. ತುಂಬ ವಿಶೇಷವಾದ ಒಂದು ಮಂತ್ರ. ಶಾರದಾ ಶಾರದಾಂಭೋಜ ವದನಾಂಬುಜೆ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಈ ಮಂತ್ರವನ್ನು ನೀವು ಪ್ರತಿ ದಿವಸ ನೀವು ಅನುಸಂಧಾನ ಅಂತಂದರೆ ಅಕ್ಷರವನ್ನು ಮನಸ್ಸಿಗೆ ಹೃದಯದಲ್ಲಿ ತಂದುಕೊಂಡು ಅಲ್ಲಿ ಪ್ರತಿ ಅಕ್ಷರದಲ್ಲೂ ಶಾರದಾ ದೇವಿಯನ್ನು ಕಾಣ್ತಕ್ಕಂಥದ್ದು. ಶೃಂಗೇರಿ ಅಮ್ಮನವರ ಶಾರದೆಯ ದರ್ಶನ ಮಾಡಿ ಈ ಮಂತ್ರವನ್ನು ಆ ಶಾರದಾ ಅಮ್ಮನವರ ಮುಂದೆ ಕುಳಿತು ನೀವೇನಾದರೂ ಒಂದು 108 ಬಾರಿ ಜಪ ಮಾಡಿದ್ದೇ ಆದರೆ ಶಾರದೆಯ ಅನುಗ್ರಹ ಇದ್ದುಬಿಟ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳುತ್ತೆ. ಹೀಗಾಗಿ ನೀವು ಎಲ್ಲಿ ಹೋದಲ್ಲಿ ಬಂದಲ್ಲಿ ಚೆನ್ನಾಗಿ ತೆಗೆದೇನಪ್ಪ, ಒಳ್ಳೆ ಅಂಕ ತಗೊಂಡ, ಈಗ ಮನೆಯೆಲ್ಲ ಗಮನಿಸ್ಕೊಂಡವಳು ಪಾಪ ಹೆಣ್ಮಕ್ಳೆಲ್ಲ ಎಷ್ಟು ಸಾಮರ್ಥ್ಯ ಇದೆ ಅವರಿಗೆ. ಎಲ್ಲರಿಗೂ ಅಂಥದ್ದೊಂದು ಸಾಮರ್ಥ್ಯ ಬರಬೇಕು ಅಂದರೆ ನೋಡಿ, ಇಂಥ ಒಂದು ಮಂತ್ರದ ಮೊರೆ ಹೋಗಬೇಕಾಗುತ್ತೆ. ನಾವು ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ಓದೋದಲ್ಲ, ಸದಾಕಾಲ ಇದನ್ನು ಅನುಸಂಧಾನ ಮಾಡ್ತಾ ಇದ್ದರೆ ನೀವು ಓದುವ ಪ್ರತಿ ವಿದ್ಯೆ, ನೀವು ತೆಗೆದುಕೊಳ್ಳುವ ಪ್ರತಿ ಕೋರ್ಸ್, ಪ್ರತಿ ಎಲ್ಲವೂ ನಿಮಗೆ ಹಾಗೆ ಶಾರದೆಯ ಅನುಗ್ರಹದಿಂದ ಹಾಗುಂಟಾಗಿ ಆ ಕ್ಷಣಕ್ಕೆ ಹೊಳೆಯುತ್ತೆ ಕೂಡ. ಅದು ಬಹಳ ಮುಖ್ಯ. ಅದು ಇದರಿಂದ ಉಂಟಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಹಾಗೆ 12 ರಾಶಿಗಳ ಫಲಾಫಲ, ವಿಶೇಷವಾದಂಥ ಮಂತ್ರ ಜೊತೆಗೆ ಕರೆ ಮಾಡಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.